ಈಗ ನಮ್ಮ ನಾಡಿನ ಧೀಮಂತ ರಾಜಕೀಯ ಧುರೀಣರಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ನುಡಿಗಳನ್ನ ಕೇಳೋಣ. ಬಹು ಕಡೆ ನಾವು ಅವರ ಭಾಷಣವನ್ನ ಕೇಳಿರ್ತೀವಿ, ಆದ್ರೆ ಅಟಲ್ ಪುರಸ್ಕಾರಕ್ಕೆ ಭಾಜನರಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ತರುವಾಯ ಕೇಳುವಂತಹ ಭಾಷಣ ಬಹಳ ವಿಶೇಷ. ದೇವೇಗೌಡಜಿ. ಬಂಧುಗಳೇ, ನಾಡಪ್ರಭು ಕೆಂಪೇಗೌಡರ ವೇದಿಕೆ, ಈ ವೇದಿಕೆಯ ಮುಖಾಂತರ ಭಾರತ ರತ್ನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರು ವರ್ಷದ ಅವರು ನಮ್ಮ ಅಗಲಿ ಹೋಗಿ 100 ವರ್ಷ ತುಂಬಿದ ಮೇಲೆ ಇಂದು ಈ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಈ ವೇದಿಕೆಯ ಮುಖೇನ ತಾವು ಏರ್ಪಾಡು ಮಾಡಿದ್ದೀರಿ. ದೆಹಲಿಯಲ್ಲಿ ಬೆಳಿಗ್ಗೆ ಈ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿಗೆ ಎಲ್ಲ ಗಣ್ಯ ವ್ಯಕ್ತಿಗಳು, ಮಂತ್ರಿಗಳು, ಶಾಸಕರು, ಲೋಕಸಭಾ ಸದಸ್ಯರು, ಎಲ್ಲ ಗಣ್ಯ ವ್ಯಕ್ತಿಗಳು ಇವತ್ತು ಗೌರವ ಸಲ್ಲಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ನಡ್ಡಾ ಅವರ ಮನೆಯಲ್ಲಿ ಆ ಕಾರ್ಯಕ್ರಮ ಆದಮೇಲೆ ಎಲ್ಲರೂ ಸೇರಿ ಬಹುಶಃ ಪರಸ್ಪರ ವಿಷಯಗಳನ್ನು ಅಲ್ಲಿ ಪಕ್ಷದ ಬಗ್ಗೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ರಾಷ್ಟ್ರಕ್ಕೆ ಮಾಡಿದಂಥ ಸೇವೆ, ಇದರ ಬಗ್ಗೆ ಚರ್ಚೆ ಆಗಿರಬಹುದು. ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕದಲ್ಲಿ ಇವತ್ತು ಕೆಂಪೇಗೌಡರ ಏನು ವೇದಿಕೆ ಇದೆ, ಈ ವೇದಿಕೆಯ ಮುಖೇನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಲೇಬೇಕು ಅಂತ ಹೇಳಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಮಾಜಿ ಮಂತ್ರಿಗಳು, ಮಾಜಿ ಡೆಪ್ಟಿ ಸಿಎಂ, ಮೊನ್ನೆ ಈಗಿನ ಬಂದು ನನಗೆ ಆಹ್ವಾನ ಕೊಟ್ಟರು. ಅದರಿಂದ ಆರೋಗ್ಯ ಸರಿಯಿಲ್ಲ, ನಾನು ಬರ್ಲಿಕ್ಕೆ ಸಾಧ್ಯ ಆಗಲ್ಲ, ತುಂಬ ಕೇಳ್ಕೊಂಡೆ ನಾನು. ಆದರೆ ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ, ತಾವು ದಯಮಾಡಿ ಬರಲಿ, ನನಗೆ ನಿರಾಶೆ ಮಾಡಬೇಡಿ ಅಂತ ಹೇಳಿ ಅವರು ತುಂಬಾ ಒತ್ತಾಯ ಮಾಡಿದ ಮೇಲೆ
ಈಗ ಕೂಡ ನನಗೆ ಪರಿಸ್ಥಿತಿ ಸರಿ ಇಲ್ಲ. ಆದರೆ ಅಟಲ್ಜಿಯವರ ಒಬ್ಬ ದೊಡ್ಡ ವ್ಯಕ್ತಿ, ಅಂಥವರ ಹೆಸರಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳ್ಬಾರ್ದು ಅಂತ ಬಂದೇನೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಬಹಳ ವಿಷಯ ಮಾತನಾಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡದಂತ ಈ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು, ಕಾರ್ಯಕಾರಿ ಸಮಿತಿಯ ಗೌರವಾನ್ವಿತ ಸದಸ್ಯರು ಆದಂಥ ಡಾಕ್ಟರ್ BL ಸಂತೋಷ್ ಅವರು ಸುದೀರ್ಘವಾದ ಭಾಷಣ ಮಾಡಿದ್ರು. ನಾನು 1 ಗಂಟೆಗಿಂತ ಹೆಚ್ಚು ನೀವು ಮಾತನಾಡಿದ್ರಿ ಅಂತ ನಾನು ಭಾವಿಸ್ತೇನೆ. ಎಲ್ಲ ವಿಷಯಗಳನ್ನ ಪ್ರಜಾಪ್ರಭುತ್ವದ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ, ನಮ್ಮ ಎದುರು ಪಕ್ಷದವರು ಕಾಂಗ್ರೆಸ್ ಏನು ಅನವಶ್ಯಕವಾಗಿ ಅಪಾರ್ಥ ಮಾಡುವ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಟೀಕೆ ಮಾಡ್ತಾರೆ. ಎಲ್ಲ ವಿಷಯಗಳನ್ನು ವಾಜಪೇಯಿ ಅವರು ಏನೇನು ಮಾಡಿದ್ರು, ಯಾವ್ಯಾವ ಸಮಾಜಕ್ಕೆ ಯಾವ್ಯಾವ ಸನ್ನಿವೇಶದಲ್ಲಿ ಪರಿಶಿಷ್ಟ ಸಮಾಜಕ್ಕೆ ಇರಬಹುದು, ಪರಿಶಿಷ್ಟ ವರ್ಗಕ್ಕೆ ಇರಬಹುದು, ಹಿಂದುಳಿದ ವರ್ಗಕ್ಕಿರಬಹುದು, ಅವರ ಕೊಡುಗೆ ಏನು ಅನ್ನೋದನ್ನು ನೀವು ಎಳೆ ಎಳೆಯಾಗಿ ಬಿಡಿಸಿ ಮಾತನಾಡಿ. ನಾನು ಪ್ರತಿಯೊಂದು ಕೇಳಿಸ್ತೇನೆ. ನನಗೆ ವಿಷಯ ಗೊತ್ತಿದೆ. ನಾನು ಆಳುವ ಪಕ್ಷದಲ್ಲಿದ್ದಾಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಎಂಥ ಘಟನೆ ನನ್ನ ಜೀವನದಲ್ಲಿ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿ ಮನಸ್ಸಿನಲ್ಲೂ ನಾನು ಯೋಚನೆ ಮಾಡಿದವನಲ್ಲ. ನಾನು ಸತ್ಯಾಂಶವನ್ನು ಹೇಳಬೇಕು. ಇದು ದೇವತಾ ಸಭೆ, ನಾನೆಂದೂ ಯೋಚನೆ ಮಾಡಿದೆನು. ಆದರೆ 13 ದಿವಸ ವಾಜಪೇಯಿ ಅವರಿದ್ದರು. ಆಗ ನಡೆದ ರಾಜಕೀಯ ಘಟನೆ ಗೊತ್ತು ನನಗೆ. ಅದಾದ ಮೇಲೆ 13 ಪಕ್ಷಗಳು ಸೇರಿ ನೋಡಿ ಹೇಗಿದೆ. ಅವರು 13 ದಿನ ಇದ್ರು. 13 ಪಕ್ಷ ಸೇರಿ ಒಂದು ಯುನೈಟೆಡ್ ಫ್ರಂಟ್ ಅಂತ ಮಾಡಿ ನನ್ನನ್ನು ಒತ್ತಾಯ ಮಾಡಿ ಅಲ್ಲೇನೇ ನಡೀತು ಅಂತ ಹೇಳಲಿಕ್ಕೆ ಹೋಗಲ್ಲ. ಆ ಸ್ಥಾನದಲ್ಲಿ ಕೂರಿಸಿ ವಾಜಪೇಯಿ ಅವರು ಅಪೋಸಿಷನ್ ಲೀಡರ್. ಯಾವ ಎತ್ತರಕ್ಕೆ ನಡ್ಕೊಂಡ್ರು ಅಂತ ಹೇಳಿದರೆ, ನಾನಿದ್ದು 320 ದಿವಸ, ಕೇವಲ 320 ದಿವಸ ಮಾತ್ರ. ಒಂದು ದಿನ ರಾಜ್ಯಸಭೆ ಆಗಲಿ ಲೋಕಸಭೆ ಆಗಲಿ ಅವರ ವಿರೋಧಿ ಪಕ್ಷದ ನಾಯಕರಾಗಿ ಹೇಗೆ
ಒಂದು ಸಂಸ್ಥೆಗಳ ಗೌರವವನ್ನು ಎತ್ತಿ ಹಿಡಿದ್ರು ಅಂದ್ರೆ ಇಂದು ಇವತ್ತು ಏನು ನಡೀತಾ ಇದೆ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಮ್ಮ ಎದುರು ಪಕ್ಷದವರು ಹೇಗೆ ನಡ್ಕೊಳ್ತಾ ಇದ್ದಾರೆ. ರಾಷ್ಟ್ರದ 145 ಕೋಟಿ ಜನ ತಲೆ ತಗ್ಗಿಸಬೇಕು, ಆ ರೀತಿ ನಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಎದುರಾಳಿಕಾಂಗ್ರೆಸ್ ಗೃಹ ಮಂತ್ರಿಗಳು ಶಾ ಅವರ ಭಾಷಣವನ್ನ ನಾನು ರಾಜ್ಯಸಭೆಯಲ್ಲಿ ಕೂತು ಕೇಳಿದೆ. ಅದನ್ನ ತಿರುಚಿ ಅದರ ಬಗ್ಗೆ ಅಪಪ್ರಚಾರ ಮಾಡತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಾನು ತುಂಬಾ ವಿಷಯ ಮಾತನಾಡಬಹುದು. ವಾಜಪೇಯಿ ಅವರು ವಿರೋಧಿ ಪಕ್ಷದ ನಾಯಕರಾಗಿ ಬೆಂಗಳೂರಿಗೆ ಅವರು ಬಂದಾಗ ನಾನು ವಿರೋಧಿ ಪಕ್ಷ ನಾಯಕ. ಆಗ ಅವರು ಪಕ್ಷದ ಸಂಘಟನೆಗೆ ರಾಷ್ಟ್ರಾದ್ಯಂತ ಅವರು ಅದ್ವಾನಿಯವರು ಪ್ರಚಾರದ ಕಾರ್ಯಕ್ರಮ ಮಾಡ್ತಾ ಇದ್ರು. ನಾನು ವಿರೋಧ ಪಕ್ಷದ ನಾಯಕ. ಅವ್ರ ಭಾಷಣ ಕೇಳಬೇಕು ಅನ್ನೋ ಆಸೆ ನನಗೆ. ನಾನು ಕಾರಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಭಾಷಣ ಕೇಳಿವೆ. ಪತ್ರಿಕೆಯಲ್ಲಿರಬಹುದು, ಕೆಲವರು ರಾಮಪ್ರಸಾದ್ ಅಂತ ಹೇಳಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ವರದಿಗಾರ. ನನಗೆ ಹಿಂದಿ ಗೊತ್ತಾಗ್ತಾ ಇರ್ತಿಲ್ಲ. ಅವರು ತುಂಬಾ ಚೆನ್ನಾಗಿ ಹಿಂದಿನಲ್ಲಿ ಎಲ್ಲಾ ಪರೀಕ್ಷೆಗಳನ್ನು ಪಾಸ್ ಮಾಡುವಂತ ವ್ಯಕ್ತಿ. ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು ವಾಜಪೇಯಿ ಅವರ ಹೇಳುವ ಒಂದೊಂದು ಶಬ್ದವನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ. ಯಾಕೆ ನಾನು ಪ್ರಧಾನಮಂತ್ರಿ ಆಗಿದ್ದೆ ಅಂತ ಅಲ್ಲ, ಆ ವ್ಯಕ್ತಿಯ ಭಾಷಣವನ್ನು ಕೇಳಬೇಕು. ನಾನು ವಿರೋಧ ಪಕ್ಷದ ನಾಯಕನಾಗಿ ಹೇಗೆ ನಡ್ಕೊಳ್ಬೇಕು ಕರ್ನಾಟಕ ವಿಧಾನಸಭೆಯಲ್ಲಿ ಅನ್ನೋ ಒಂದೇ ಒಂದು ಹೆಬ್ಬೈಕೆಯಿಂದ ಅವರ ಭಾಷಣ ಕೇಳಿವೆ. ಒಂದು ದಿನ ತಪ್ಪಿಕೊಂಡಿಲ್ಲ. ಅವ್ರು ಯಾವಾಗ ಬಂದರೂ ಸರಿ, ಆದ್ವಾನಿ ಅವರು ಇಬ್ಬರು ಒಟ್ಟಿಗೆ ಬರೋರು. ಎರಡು ಪಕ್ಷ ಪಾರ್ಲಿಮೆಂಟ್ಗೆ ಗೆದ್ರು. ಎರಡು ಪಕ್ಷದಿಂದ 186 ಕೇವಲ ಎರಡು ಪಕ್ಷದಿಂದ ಆದ್ವಾನಿ ವಾಜಪೇಯಿ ಅವರು 186 ಪಕ್ಷದ ಶಕ್ತಿಯನ್ನು ಗಳಿಸಿದಂತ ಒಬ್ಬ ನಾಯಕ. ಅದು ಮುಂಚೂಣಿಯಲ್ಲಿ ಭಾರತ ರತ್ನವನ್ನು ಪಡೆದಂತ ಮಹಾನುಭಾವ ವಾಜಪೇಯಿ ಅವರು. ನಾನು ವಿರೋಧ ಪಕ್ಷದಲ್ಲಿದ್ದೆ. ನನ್ನ ಸರ್ಕಾರ ಹೋದ್ಮೇಲೆ ಅವ್ರು ನಡ್ಕೊಂಡಂತ ರೀತಿ ತುಂಬಾ ಎತ್ತರಕ್ಕೆ ನಡ್ಕೊಂಡು ವಿರೋಧಿ ಪಕ್ಷದ ಸ್ಥಾನವನ್ನ ಇವತ್ತು ಯಾರಾದರೂ ಈ ದೇಶದಲ್ಲಿ ಓದಬೇಕು, ಅವರು ವಿರೋಧ ಪಕ್ಷದ ನಾಯಕರಾಗಿ ಹೇಗೆ ಹಿಂದಿಯಲ್ಲಿ ಅವರಿಗೆ ಪ್ರಭುತ್ವ
ಸರ್, ನಾನು ತಮಾಷೆಗೆ ಹೇಳಿವೆ, ಸರ್ ನಿಮ್ಮ ಹಿಂದೆ ಈ ದೇಶ ಸಮಸ್ಯೆ ಬಗೆಹರಿಸೋದಿಲ್ಲ ಸರ್, ತಮಾಷೆಗೆ ಹೇಳಿವೆ. ನಾನು ಈಸ್ ಎ ಗ್ರೇಟ್ ಮ್ಯಾನ್. ವಿದೇಶಾಂಗ ಮಂತ್ರಿಯಾಗಿ 2.5 ವರ್ಷ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರದಲ್ಲಿ ದೇಶಕ್ಕೆ ಶಕ್ತಿಯನ್ನ ತುಂಬುವ ನೆರೆ ರಾಷ್ಟ್ರಗಳ ಸಂಬಂಧವನ್ನು ಬೆಳೆಸತಕ್ಕಂತಹದ್ದಕ್ಕೆ ಆ 2.5 ವರ್ಷ ಅವರು ಏನು ಮಾಡಿದ್ರು ಗೊತ್ತು ನನಗೆ. ಹದಿಮೂರು ತಿಂಗಳು ಮಂತ್ರಿ ಆಗಿರುವ 13 ವರ್ಷ ಒಂದ್ಸಾರಿ, 13 ತಿಂಗಳು ಒಂದು ಹೋಟೆಲ್ ಸೋತು. ಅದು ಹೇಗೆ ಅದು ಗೊತ್ತು ನನಗೆ. ಕಾಂಗ್ರೆಸ್ ಹೇಗೆ ಮಾಡಿದ್ರು ಅಂದ್ರೆ, ಒಬ್ಬ ಮಂತ್ರಿ ಆಗಿದ್ದವ್ರನ್ನ ಕರ್ಕೊಂಡು ಬಂದು ಓಟ್ ಸರ್, ಮುಖ್ಯಮಂತ್ರಿ ಆಗಿದ್ದು. ಆಮೇಲೆ ಅವರೇ ಅಧಿಕಾರಕ್ಕೆ ಬಂದರು. ಮೊದಲನೇ ಬಾರಿ ಅವರು ಪ್ರಧಾನಮಂತ್ರಿ ಆದ ತನ್ನ ಶಕ್ತಿ 186 ಸೀಟ್ನ ಗಳಿಸಿ, ಬಾಕಿ ಆಗ ಹಲವಾರು ಪಕ್ಷಗಳನ್ನು ಒಳಗೂಡಿಸಿ ಚಂದ್ರಬಾಬು ನಾಯ್ಡು ಇದ್ರು, ಕರುಣಾನಿಧಿ. ಈಗ ನನಗೆ ಗೊತ್ತು ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡಲು. ಇಂದು ಈ ಸಮಾರಂಭದಲ್ಲಿ ನನ್ನ ಪಕ್ಕದಲ್ಲೇ ಕೂತಿದ್ದ ಗೌರವಾನ್ವಿತ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಾರ್ಟಿನ ಕಟ್ತಕ್ಕಂತಹದ್ದಕ್ಕೆ ನಾನು ಪಾದಯಾತ್ರೆ ಮಾಡಿದ್ರೆ ಅವರು ಪಾದಯಾತ್ರೆ. ನಾನು ತುಂಬಾ ಮಾತಾಡ್ಬೋದು, ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ, ಸ್ವಲ್ಪ ಏರುಪೇರು ಆಗುತ್ತೆ ನನ್ನ ಆರೋಗ್ಯ. ಪಕ್ಕದಲ್ಲಿ ನಮಗೆ ಹೇಗೆ ಗೌರವ ಮಾಡಿದ್ರೋ ಅದೇ ರೀತಿ ನಮ್ಮ ಮದನ್ ಗೋಪಾಲ್ ಸರ್, ನಿಮ್ಮ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ನನಗೆ ಆರೋಗ್ಯ ಸರಿ. ನೀವು ಬಹಳ ಎತ್ತರಕ್ಕೆ ಬೆಳೆದಂಥವ. ಇಲ್ಲಿ ಡಾಕ್ಟರ್ ತಿಮ್ಮೇಗೌಡರು ನನ್ನ ಸೌಭಾಗ್ಯ. ನಿಮ್ಮಗಳ ಮಧ್ಯೆ ಕೂರಿಸಿ ನನಗೆ ಇವತ್ತು ಗೌರವ ಮಾಡಿದ್ದೀರಿ. ಇದು ನನ್ನ ಸೌಭಾಗ್ಯ. ಅಶ್ವಥ್ ನಾರಾಯಣ್, ಹಠ ಮಾಡಿದೆಯಪ್ಪ, ಹಠ ಮಾಡಿದೆ ಬರಲೇಬೇಕು ಅಂತ. ನಿನ್ನ ಮಾತಿಗೆ ಗೌರವ ಕೊಟ್ಟು ಬಂದಿದ್ದೀನಪ್ಪ. ಆರೋಗ್ಯ ಸರಿಯಿಲ್ಲ, ಪ್ರಾಮಾಣಿಕವಾಗಿ ಆರೋಗ್ಯ ಸರಿ. ಇವತ್ತು ಈ ವೇದಿಕೆಯಲ್ಲಿ ಚೆಲುವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ನಮ್ಮ ಕೃಷ್ಣೇಗೌಡರು ಪುಣ್ಯಾತ್ಮ ಕೃಷ್ಣೇಗೌಡರಿದ್ದಾರೆ, ಇವತ್ತು ಅನೇಕ ಜನ
ಮಾಜಿ ಮಂತ್ರಿಗಳು, ಶಾಸಕರು, ಎಂಪಿಗಳು, ಅನೇಕ ಜನ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿ ಬಂಧುಗಳು ಈ ಸಭೆಗೆ ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮೊದಲನೇ ದಿನ ಸಂತೋಷ್ ಅವರು ಯಾವುದೇ ಅಧಿಕಾರಕ್ಕೆ ಆಸೆ ಪಟ್ಟು ನಾನು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಂತ್ರಿ, ಅಧಿಕಾರಕ್ಕೆ ಆಸೆಯನ್ನ ಪಡೆದನೆ ಪಕ್ಷವನ್ನು ಕಟ್ಟಲಿ ಸದೃಢವಾಗಿ ಬೆಳೆಸಬೇಕು ಅಂತಕ್ಕಂಥ ಒಂದು ಛಲ, ಹಠ. ನಾನು ಮೊದಲನೇ ದಿನ ಇವತ್ತು ನಿಮ್ಮ ಭಾಷಣ ಕೇಳಿದೆ. ಸುದೀರ್ಘವಾದ ಭಾಷೆ. ಪ್ರತಿಯೊಂದು ವಿಷಯ ಮಾಧ್ಯಮದಲ್ಲಿ ಎಷ್ಟು ತಗೊಂಡೋಗ್ತಾರೋ ಗೊತ್ತಿಲ್ಲ. ದೃಷ್ಟಿ ಮಾಧ್ಯಮ ಸ್ನೇಹಿತರಿದ್ದಾರೆ, ವಿನಂತಿ ಮಾಡ್ತೀನಿ. ಪ್ರಜಾಪ್ರಭುತ್ವ ಬಗ್ಗೆ ಏನು ನಮ್ಮ ಎದುರಾಳಿಗಳು ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತಾರೆ, ಶಾ ಅವರ ಬಗ್ಗೆ ಮಾತನಾಡ್ತಾರೆ. ಅವರ ಮಾತು ಪೊಳ್ಳು, ಅದಕ್ಕೆ ಬೆಲೆ ಇಲ್ಲ ಅನ್ನೋದನ್ನ ಇವತ್ತು ನೀವು ಈ ವೇದಿಕೆಯಲ್ಲಿ ರಾಜ್ಯದ ಜನತೆಯ ಮನಮುಟ್ಟುವಂತೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಈ 100 ವರ್ಷದ ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲಾ ವಿಷಯಗಳ ಬಗ್ಗೆಯೂ ಎದುರಾಳಿಗಳಿಗೆ ಉತ್ತರ ಕೊಟ್ಟಿದ್ದೇನೆ. ನಾನು ಮೊದಲನೇ ಬಾರಿ ನಿಮ್ಮ ಭಾಷಣ ಕೇಳಿದ್ದು, ಮೊದಲನೇ ಬಾರಿ ನಿಮ್ಮ ಜೊತೆ ನಾನು ಕೂತಿರೋದು. ನಿಮ್ಮಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರೋದು. ಇಂಗ್ಲಿಷ್ ಮಾತಾಡಕ್ಕೆ ಹೋಗಲ್ಲ. ನಾನು ತುಂಬಾ ಆಭಾರಿ. ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅವ್ರ ಮನೆಗೆ ಒಂದ್ಸಾರಿ ಹೋದ್ರು. ಯಾವಾಗ ಅವ್ರ ಅಧಿಕಾರ ಕಳ್ಕೊಂಡ್ಮೇಲೆ ನಾನವತ್ತು ಮಾಜಿ ಪ್ರಧಾನಮಂತ್ರಿ, 320 ದಿವಸದ ಮಾಜಿ ಪ್ರಧಾನಮಂತ್ರಿ. ಒಂದು ಬುಕೆ ತಗೊಂಡೋದೆ. ಯಾಕೆ ಹೀಗೆ ಮಾಡಿದ್ರಿ ಅಂದ್ರು. ಸರ್, ನೀವು ಈ ದೇಶವನ್ನ ವಿಶ್ವದಲ್ಲಿ ಭಾರತದ ರಾಷ್ಟ್ರ ಅದರ ಗೌರವವನ್ನು ಎತ್ತಿ ಹಿಡಿದಿದ್ದಾರೆ. ನಾನು ಮಾಜಿ ಪ್ರಧಾನಮಂತ್ರಿ ಇರಬಹುದು, ಆದರೆ ನಾನು ನೀವೇನು ಯಾವ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ರಿ ದೇಶದ ಘನತೆಯನ್ನ, ನನ್ನ ಕಾಲದಲ್ಲಿ ಅಷ್ಟು ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಏನೋ ಕಿಂಚಿತ್ತು ಈ ರಾಷ್ಟ್ರಕ್ಕೆ ಒಬ್ಬ ರೈತನ ಮಗನಾಗಿ ಮಾಡಿರ್ಬೋದು. ನಾವು ಅದರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಸರ್, ತಾವು ನನ್ನ ಬಗ್ಗೆ ಕೆಲವು ಮಾತಾಡಿದ್ರಿ, ಅದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೆ.
ಕೊನೇ ಒಂದು ಶಬ್ದ, ಒಬ್ಬ ರೈತನ ಮಗನಾಗಿ ನಾನು ದೊಡ್ಡ ವಿದ್ಯಾವಂತ ಅಲ್ಲ, ಆರ್ಡಿನರಿ ಡಿಪ್ಲೊಮಾ. ಆದರೆ ಇಡೀ ಇಂಡಿಯಾ ದೇಶದ ನೀರನ್ನ ನಾವು ಹೇಗೆ ನಮ್ಮ ನೀರನ್ನ ನಾವು ಬಳಸ್ಕೊಳ್ಬೇಕು, ಉಳಿಸ್ಕೊಳ್ಬೇಕು, ಪರರಾಷ್ಟ್ರದಿಂದ ನಮ್ಮ ರಾಷ್ಟ್ರಕ್ಕೆ ಬರ್ತಕ್ಕಂಥ ನೀರು ಪಾಕಿಸ್ತಾನದಿಂದ ಬರುತ್ತೆ. ತುಂಬಾ ವಿಷಯ ಮಾತನಾಡಬಲ್ಲೆ. ಯಾವ ಯಾವ ನೀರಾವರಿ ಯೋಜನೆಗಳು ಈ ದೇಶದಲ್ಲಿ ಯಾವ ಹಂತದಲ್ಲಿ ನಿಂತಿದ್ದು ನಾನು ಅಧಿಕಾರ ವಹಿಸಿಕೊಂಡಾಗ ಅದಕ್ಕೆ ಚಾಲನೆ ಕೊಟ್ಟಿದ್ದು ನೀವು ಕೊಟ್ಟ ಶಕ್ತಿ. 16 ಜನ MPs ಅವತ್ತು ಕೊಟ್ಟರು ಸರ್, 16 ಜನ MP ನಮ್ಮ ನಾಡಿನ ಜನ. ಯಾವಾಗಲಾದರೂ ಸಮಯ ಸಿಕ್ಕಿದ್ರೆ ಸರ್ ಹೋಗಿ ತೆಹರಿ ಡ್ಯಾಮ್ ನೋಡಿ, ಬ್ರಹ್ಮಪುತ್ರ, ಗಂಗಾ, ಯಮುನ 3 ನದಿಗಳನ್ನ ಒಟ್ಟುಗೂಡಿಸಿ ಫೌಂಡೇಶನ್ ಹಾಕಿದ್ದಾರೆ. ಚಿಪ್ಕೋ ಪ್ರೋಗ್ರಾಂ, ಸುಂದರ್ಲಾಲ್ ಬಹುಗುಣ ಯಾರೂ ಹೋಗ್ಲಿಕ್ಕೆ ಬಿಡಲಿಲ್ಲ. ನೋಬಡಿ ಕ್ಯಾನ್ ಸ್ಟೆಪ್ ಇನ್. ನೋ, ಇಂಗ್ಲಿಷಲ್ಲಿ ಒಂದು ಮಾತಾಡಿದ್ರೆ ತಪ್ಪಾಯ್ತು. ಯಾರು ಆ ಭೂಮಿ ಮೇಲೆ ಕಾಲಿಡಕ್ಕೆ ಬಿಡಲಿಲ್ಲ. ಹೋಗಿ ನೋಡಿ. ಅವರ ಮನವೊಲಿಸಿ ಉಪವಾಸ ಕೂತಿದ್ದಾರೆ. ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅವರಿಗೆ ನಿಂಬೆಹಣ್ಣಿನ ಜ್ಯೂಸನ್ನು ಕುಡಿಸಿ, ನಾನು ಈ ಜನದ ಸಂರಕ್ಷಣೆಯನ್ನು ಮಾಡ್ತೇನೆ, ನನಗೆ ಗೊತ್ತಿದೆ ಏನು ಮಾಡಬೇಕು. ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಇವತ್ತು ಕೇದಾರನಾಥಕ್ಕೆ ಹೋಗ್ತಕ್ಕಂಥ ರಸ್ತೆ ಎಷ್ಟೊಂದು ಆಘಾತ ಉಂಟಾಗಿದೆ ಸರ್, ತಮಗೆ ಗೊತ್ತಿದೆ. ಈ ಡ್ಯಾಮ್ ನಾವು ಮಾಡೋಕ್ಕೆ ತೀರ್ಮಾನ ಮಾಡಿದೆ. ಇಂಜಿನಿಯರಿಂಗ್ ಡಿಸೈನ್ ಮತ್ತೊಂದು ಒಂದು ಸಣ್ಣ ಕಲ್ಲು ಉಳ್ಳಿ ಬಿದ್ದಿಲ್ಲ. ಇವತ್ತವರೆಗೆ 28 ವರ್ಷ ಆಯ್ತು. ನಿಲ್ಲಿಸ್ತೇನೆ ಮಾತನ್ನ. ಮುನ್ನೂರಿಪ್ಪತ್ತು ದಿವಸದ ಪ್ರಧಾನಮಂತ್ರಿ ನಾನು. ಹೆಮ್ಮೆ ನನಗಿವತ್ತು. ಮೋದಿಯವರು ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಒಬ್ಬ ಸಮರ್ಥ ನಾಯಕ, ಇಡೀ ವಿಶ್ವದಲ್ಲಿ INDIA ಯಾರಿದ್ದಾರೆ?
ಯಾರಿದ್ದಾರೆ? ಅದನ್ನ ಇವತ್ತು ಅಶ್ವಥ್ ನಾರಾಯಣ್ ನೀವೆಲ್ಲ ಸೇರಿ ಅಟಲ್ಜಿಯವರ 100 ವರ್ಷದ ಈ ಕಾರ್ಯಕ್ರಮ ಏನಿದೆಯೋ ನನ್ನನ್ನು ಬರಲೇಬೇಕು ಅಂತ ಹೇಳಿದೆಪ್ಪ. ಬಂದಿದ್ದೇನೆ, 4 ಮಾತಾಡಿದ್ದೇನೆ. ನನಗೆ ಸರ್ ಎ ರಾಮಚಂದ್ರ ಅವರಿಗೆ ನನ್ನ ಗುರುಗಳು, ನನ್ನ ರಾಜಕೀಯದಲ್ಲಿ ನನ್ನನ್ನು ಬೆಳೆಸಲೇಬೇಕು ಅಂತ ಅವ್ರನ್ನ ನಿಮ್ಮ ರೂಪದಲ್ಲಿ ನೆನೆಸ್ಕೊಂಡು ನಮಸ್ಕಾರ. ಈ 4 ಮಾತುಗಳನ್ನು ಆಡಲಿಕ್ಕೆ ಅಟಲ್ಜಿಯುವಂತ ಮಹಾನ್ ವ್ಯಕ್ತಿ ಅವರ ಪುಣ್ಯ ಸ್ಮರಣೆಯನ್ನು ಮಾಡಿಕೊಳ್ಳುವ ಅವರ ಆಡಳಿತದ ಬಗ್ಗೆ, ಈ ದೇಶದ ಘನತೆಯನ್ನು ಹೆಚ್ಚು ಮಾಡಿದ ಮಹಾನ್ ವ್ಯಕ್ತಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ. ಈ ಸಂದರ್ಭದಲ್ಲಿ 4 ಮಾತುಗಳನ್ನು ಆಡಲಿಕ್ಕೆ ನೀವೆಲ್ಲ ಅವಕಾಶ ಕೊಟ್ರಿ. ನಿಮಗೆ ಸಾಷ್ಟಾಂಗ ನಮಸ್ಕಾರ. ನಾನು ಜೈ ಹಿಂದ್ ಹೇಳಲಿಲ್ಲ, ಜೈ ಭಾರತ್ ಹೇಳಲಿಲ್ಲ. ಅದಕ್ಕೆ ಮುಂಚೆನೇ ಹೇಳ್ಬಿಟ್ರೆ ಅದರಿಂದ ಆ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ನನ್ನೆಯ ವಂದನೆಗಳು ದೇವೇಗೌಡಜಿ.